ಅವರ ಒಂದು ನೆನಪು, ಅವ್ರ ಜೊತೆ ಬಹಳಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇನೆ, ವೈಯಕ್ತಿಕ ಸಂಬಂಧ ಇಟ್ಟುಕೊಂಡಂಥ ಸಂದರ್ಭದಲ್ಲಿ ಅವರ ಮೆಮೊರಿ ಪವರ್ ವಂಡರ್ಫುಲ್. 94-95 ಇಳಿ ವಯಸ್ಸಿನಲ್ಲಿ ಸಹಿತ ಹಿಂದಿನ ಎಲ್ಲ ನೆನಪುಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ಮತ್ತು ಪ್ರತಿಯೊಂದಕ್ಕೂ ಸಹಿತ ಈ ರೀತಿ ಆಗಬೇಕನ್ನುವಂಥದ್ದು ಸಲಹೆ ಸೂಚನೆ ಕೊಡುವಂಥದ್ದು ಇದೆಲ್ಲ ಬಹುಶಃ ಅದು ಶಾಮನೂರಿಗೆ ಮಾತ್ರ ಹೊರತು ಬೇರೆಯವರಿಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಮತ್ತು ಇದರ ಜೊತೆಗೆ ಹಿಂದೆ ಬಂತು ವೀರಶೈವ ಲಿಂಗಾಯತ ಸಮಾಜ, ಅದರ ವೀರಶೈವ ಲಿಂಗಾಯತ ಮಹಾಸಭಾ ಯಾರು ಹಗಲ್ ಕುಮಾರಸ್ವಾಮಿಯವರು ಏನು ಸ್ಥಾಪನೆ ಮಾಡಿದಂತ ವೀರಶೈವ ಲಿಂಗಾಯತ ಮಹಾಸಭೆ, ಅದರ 3 ಸಲ ಯಾರೂ 3 ಸಲ ಅಧ್ಯಕ್ಷರಾಗಿದ್ದಿಲ್ಲ. 3 ಸಲ ಅಧ್ಯಕ್ಷರಾಗಿ ಅದಕ್ಕೊಂದು ಸಂಘಟನೆಗೆ ಶಕ್ತಿ ಕೊಡುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥ ಮಾತನ್ನು ಹೇಳ್ತೇನೆ. ಇದರ ಜೊತೆಗೆ ಅವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಚಳವಳಿಗಳು ನಡೆದು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು, ಆದ್ರೆ ಇದರಿಂದ ಸಮಾಜ ಒಡೆದು ಹೋಗ್ತದೆ ಅನ್ನುವಂಥ ಕೈಂಕರ್ಯದಿಂದ ಅವರು ಗಟ್ಟಿಯಾಗಿ ನಿಂತರು. ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಸರ್ಕಾರ ನಿಲುವು ಮತ್ತೊಂದು ಏನೇ ಇರಲಿ, ನಾನು ಧರ್ಮದ ಪರವಾಗಿದ್ದೇನೆ, ಸಮಾಜದ ಪರವಾಗಿದ್ದೇನೆ ಅಂತೇಳಿ ಕೊನೆಯವರೆಗೂ ಎರಡೂ ವೀರಶೈವ ಲಿಂಗಾಯತ ಒಂದೇ ಅನ್ನುವಂಥದ್ದನ್ನ ಗಟ್ಟಿಯಾಗಿ ನಿಲುವು ತಗೊಂಡಿದ್ದರಿಂದ ಇವತ್ತು ಸಮಾಜ ಒಂದಾಗಿ ಉಳಿದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅವರ ಹಲವಾರು ನೇರ ನುಡಿ ಮತ್ತು ಹಲವಾರು ವಿಚಾರಗಳು ಪಕ್ಷಾತೀತವಾಗಿ ಅವರು ಹೋರಾಟವನ್ನು ಮಾಡಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಅವರು ಮಾಡಿದರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಮಾತನಾಡಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾಗೂ ಸಹಿತ ಇವತ್ತು ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾಗ ಹೆಚ್ಚು ಮಾತನಾಡಿದ್ರೆ, ಯಾಕಂದರೆ ಭಾಳಷ್ಟು ಜನ ರಾಜಕೀಯ ಮುಖಂಡರು ಮಾತಾಡೋರಿದ್ದಾರೆ, ಅವರಿಗೆ ನುಡಿ ನಮ್ಮನ್ನು ಅರ್ಪಣೆ ಮಾಡೋರು ಇದ್ದಾರೆ. ಅವರ ಒಂದು ಸ್ಫೂರ್ತಿ, ಅವರ ಮಾರ್ಗದರ್ಶನ ಇವತ್ತು ಎಲ್ಲರಿಗೂ ಇರಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರು ನಿಜವಾಗಿ ಅವರೇನು ಜೀವನದಲ್ಲಿ ನಡ್ಕೊಂಡ್ಬಂದರು, ಪೂಜ್ಯರ ಬಗ್ಗೆ ಒಂದು ಭಾವನೆ ಮತ್ತು ದೇವರ ದಿಂಡುಗಳ ಬಗ್ಗೆ ಒಂದು ಭಕ್ತಿ ಭಾವ, ಬಸವಣ್ಣವರು 12ನೇ ಶತಮಾನದಲ್ಲಿ ಏನೋ ಇವತ್ತು ಶರಣರ ವಚನವನ್ನು ಬೋಧಿಸಿದ್ರು ಆ ರೀತಿ ನಡ್ಕೊಂಡಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನು. ಹೀಗಾಗಿ ಅವರ ಒಂದು ಏನು ನಡೆದು ಬಂದಂಥ ದಾರಿ, ಅದರಲ್ಲಿ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ನನ್ನ ನುಡಿ ನಮಗಳನ್ನು ಅರ್ಪಣೆ ಮಾಡಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.